ನೋಡಿ, ಇದು ಕೇಂದ್ರ ಸರ್ಕಾರಕ್ಕೆ ಯಾರು ಹೊಣೆಗಾರಿಕೆ ಇದ್ದಾರಲ್ಲ, ಅವರು ಅಮಿತ್ ಶಾ ಅವರ ಹೊಣೆಗಾರಿಕೆ ತೊಗೊಬೋದು, ಅಥವಾ ಮೋದಿಯವ್ರ ಹೊಣೆಗಾರಿಕೆ ತೊಗೊಬೋದು, ಅಥವಾ ಧರ್ಮೇಂದ್ರ ಪ್ರಧಾನ ತೊಗೊಬೋದು. ಯಾರು ತೊಗೊತಾ ಇಲ್ಲ ಅವ್ರದ್ದು ಪ್ರತಿಧ್ವನಿ ಇದನ್ನು ಮಾಡಿದ್ದೀವಿ ನಾವು, FEC ಬಂದ್ ಮಾಡಿದ್ದೀವಿ. ಅದನ್ನು ಅವರೇ ತೀರ್ಮಾನ ಮಾಡ್ಕೊಂಡ್ಬಿಡ್ಬೇಕು ಯಾರು ಹೊಣೆಗಾರಿಕೆ ತೊಗೊತೀವಿ ಅಂತ. ಇಲ್ಲ ಅಂದರೆ ಅವ್ರು ಸತ್ತಂಗೆ ಅಂತ ಅರ್ಥ. ಯಾವತ್ತು ವಿದ್ಯಾರ್ಥಿಗಳ ಮೇಲೆ, ಯಾರೋ ಒಬ್ಬ ಬಡ ಕುಟುಂಬದ ವಿದ್ಯಾರ್ಥಿ ಮೇಲೆ, ಹದಿಹರೆಯದ ಯುವತಿ ಮೇಲೆ ಹೊಡೆದ್ರಲ್ಲ, ಅವತ್ತೇ ಅವರ ಸರ್ಕಾರ ನೆಲಕ್ಕೆ ಸಮಾನ, ಬೂದಿಗೆ ಸಮಾನ. ಅವರು ಏನು BJP ಅವರು ಇವತ್ತು ಬಂದು ಕಾಂಗ್ರೆಸ್ ಪಕ್ಷದ ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡ್ತಾರೆ. ನಾಚಿಕೆ ಆಗಬೇಕು. ಅಶೋಕ್ ಅವರೇ, ಏನು ರೀ ಲಾಂಗು ಮಚ್ಚು ಗೂಂಡಾಗಳು ಅಂತಿರಂತೆ? ನಿಮ್ಮ ಮಗ ಕೊಲೆಗಡ್ಕ 2020ರಲ್ಲಿ ಕೊಲೆ ಮಾಡಿರಲಿಲ್ವಾ? ಇಬ್ಬರು ಸಾಯಿಸಿರ್ಲಿಲ್ವಾ ಬಳ್ಳಾರಿಯಲ್ಲಿ? ಅವನ್ನೇನಂತ ಆಗಬೇಕು? ನಿಮ್ಮ ಮಗನೇನಂತ ಅನ್ಬೇಕು ರೀ? ಬೇರೆಯವ್ರ ಮಕ್ಕಳೆಲ್ಲ ಕೊಲೆಗಡಕರು ಮಚ್ಚು ಕೊಡ್ಲಿ ಇಡ್ತಾರೆ, ನಿಮ್ಮನ್ನೇನು ಅನ್ಬೇಕು? RSS ಅವ್ರು ಏನು ಮುದ್ದು ಮಾಡಿ ಬೆಣ್ಣೆ ತುಂಬ ಕೊಟ್ಟು ಕಲಿಸಿದಾರಾ? ಇಲ್ಲ ತಾನೇ ರೀ? ನೀವು ಮಾತಾಡಬೇಕಾದ್ರೆ ಸರಿಯಾಗಿ ಮಾತಾಡ್ರೆ ಒಳ್ಳೆಯದು. ನಿಮ್ಮ ಅವಿವೇಕಿತನಕ್ಕೆ ಈ ಕರ್ನಾಟಕ ಅಸೆಂಬ್ಲಿಲಿ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಿಲ್ಲ, 224 225 ಅಂತ ಹೇಳ್ತೀರಾ. ನೀವು ಬಂದುಬಿಟ್ಟು ಯೂತ್ ಕಾಂಗ್ರೆಸ್ ಅವರಾಗಿರ್ಬೋದು, ಕಾಂಗ್ರೆಸ್ ಪಕ್ಷದವರಾಗಿರ್ಬೋದು, ಕೊತ್ವಾಲು ಗೂಂಡಾಗಳು ಅಂತ. ರೀ ನೀವು ರೀ ಗೂಂಡಾಗಳು, ವಿದ್ಯಾರ್ಥಿಗಳ ಮೇಲೆ ಯಾವತ್ತು ಕೈ ಮಾಡಿಸ್ತಾ ಇದ್ದೀರಾ ನೀವು ಗೂಂಡಾಗಳು. ಯಾರು ಆಫೀಸರ್ಸ್ಗೆಲ್ಲ ನೇಮ್ ಟ್ಯಾಗ್ ತೆಗೆದುಬಿಟ್ಟು ಬಂದು ಓಡಿಸ್ತಾ ಇದ್ದೀರಾ ನೀವು ಗೂಂಡಾಗಳು. ನಾವು ಯಾವತ್ತೂ ಗೂಂಡಾಗಳಾಗಲ್ಲ. ಯಾಕೆ ಹೇಳಿ? ನಾವು ಧ್ವನಿ ಯಾರ ಹತ್ರ ಇರೋಲ್ಲ ಅವ್ರ ಹತ್ರ ಇರ್ತೀವಿ. ನಿಮ್ಗೆ ಹೆಂಗೆ ಅನ್ಸಂಗಿದ್ರೆ ಇವತ್ತಾಯ್ತು ರೀ, ಯಾರೋ ವಿದ್ಯಾರ್ಥಿಗಳು ಬಂದು ಹೊಡೆದು ಬಿಟ್ರಿ. ನೀವು ಹೊಡೆಯಂಗಿದ್ರೆ ಯೂತ್ ಕಾಂಗ್ರೆಸ್ಗವ್ರು ಹೊಡೀರಿ, NSA ಅವ್ರಿಗೆ ಹೊಡೀರಿ, ಅಥವಾ SFI ಅವ್ರು ಹೊಡೀರಿ, DYFI ಹೊಡೀರಿ. ಅವರು ಈ ಕಾಂಗ್ರೆಸ್ ಪಕ್ಷ ಅಲ್ಲ, ಈ ಒಂದು ರಾಜಕೀಯಕ್ಕೆ ಫಾರ್ಮರ್ಸ್ ಇದ್ದಂಗೆ ಪ್ರತಿನಿತ್ಯ ಹೋರಾಟವನ್ನು ಮಾಡ್ತಾ ಇರ್ತಾರೆ. ಈ ಒಂದು ಹೋರಾಟ ಚಳುವಳಿಯನ್ನು ನಿರಳಾಗಿ ಅಥವಾ ಹಸಿಯಾಗಿ ಇಟ್ಕೊಂಡಿರ್ತಾರೆ. ಈಗ ಒಬ್ಬ ರೈತ ಹೊಲವನ್ನು ಹೆಂಗೆ ಉಳ್ತಾನೆ ಆ ರೀತಿ ನಮ್ಮ ಮೇಲೆ ನಿಮ್ಮ ದಬ್ಬಾಳಿಕೆ ತೋರಿಸಿರಿ ಏನಾಗ್ತಾ ಇರಲಿಲ್ಲ. ನಮ್ಮ ಹೋರಾಟ ಇದ್ದೇ ಇರುತ್ತೆ, ನಿಮ್ಮ ದಬ್ಬಾಳಿಕೆ ಇದ್ದೇ ಇರುತ್ತೆ ಅಂತ ಅನ್ಬೋದಿತ್ತು. ಯಾರೋ ಇನ್ನೂ ಏಜ್ ಆಗಿಲ್ಲ, ವೋಟಿಂಗ್ ಪವರ್ ಇಲ್ಲ, ಅವ್ರು ಬಂದು ತಮ್ಮ ಶಕ್ತಿ ಮೀರಿ ಪ್ರತಿಭಟಿಸ್ತಾ ಇದ್ರೆ ಅವ್ರ ಮೇಲೆ ಕಳಿಸಿ ಲಾಠಿ ಪ್ರಹಾರ ಮಾಡ್ತೀರಾ ಅಂತಂದರೆ ನೀವೊಬ್ಬ ಅವಿವೇಕಿರಿ. ವಿದ್ಯಾವಂತರಂತೂ ಅಲ್ಲ, ಫೇಕ್ ಡಿಗ್ರಿ ಸರ್ಟಿಫಿಕೇಟ್ ಇಟ್ಕೊಬಂದು ತೋರಿಸ್ತೀರಾ. ನಿಮ್ಮ ಕೈಲಂತೂ ಸರಿಯಾಗಿ ಆಡಳಿತವನ್ನು ಕೊಡೋಕ್ಕಾಗ್ತಾ ಇಲ್ಲ, ಆದರೆ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡೋಕ್ಕಾಗುತ್ತೆ. ನಿಮಗೆ ನಾಚಿಕೆ ಆಗಬೇಕು. ಇವತ್ತು ಬಂದರೆ ನಮ್ಮ ನಾಯಕರ ಮೇಲೆ ಏನೇನೋ ಬಾಯಿಗೆ ಬಂದಂಗೆ ಮಾತಾಡ್ತೀರಾ. ಇದು ಗೂಂಡಾ ರಾಜ್ಯ ಅಂತ ಹೇಳ್ತೀರಾ. ನೀವೇ ದೊಡ್ಡ ಗೂಂಡಾಗಳು, BJPಯೇ ದೊಡ್ಡ ಗೂಂಡಾಗಳು. ಎಲ್ಲಿ ಜಾತಿ ಧರ್ಮಗಳ ಮಧ್ಯೆ ಬೆಂಕಿ ಹಚ್ತಾರೋ ಅವರೆಲ್ಲ ಗೂಂಡಾಗಳೇ, ಅವರೇ ದೊಡ್ಡ ಟೆರರಿಸ್ಟ್ಗಳು. ಯಾರು ಧ್ವನಿ ಇಲ್ಲದೆ ಇರೋನು ಮಾತಾಡೋ ಅವ್ನು ಟೆರರಿಸ್ಟ್ ಅಂತ ಹೇಳ್ತಾ ಇದ್ದಾರಲ್ಲ, ಈ BJP RSS ದೊಡ್ಡ ಗೂಂಡಾಗಳು. ನಮ್ಮನ್ನ ಗೂಂಡಾ ಅಂತ ಅಂದರೆ ಅಶೋಕ್ ಅವ್ರ ಮಕ್ಕಳು ಕೂಡ ಗೂಂಡಾಗಳೇ. ಇಬ್ಬರನ್ನ ಹಂಗೆ ಕೊಲೆ ಮಾಡಿದ್ನಲ್ಲ ಆಕ್ಸಿಡೆಂಟ್ ಮಾಡಿ, ಅವನು ಕೂಡ ಗೂಂಡನೇ. ನಿಮ್ಮ ಮನೆ ಮಗ ಮಾತ್ರ ಕ್ಲೀನು, ಬೇರೆಯವ್ರ ಮಕ್ಕಳೆಲ್ಲ ಮನೆ ಕ್ಲೀನ್ ಅನ್ನೋದು ಹೇಳಕ್ಕೆ ಹೋಗಬೇಡಿ. ಸರಿಯಾಗಿ ಮಾತಾಡೋದು ಕಲ್ತ್ಕೊಳ್ಳಿ. ನಿಮಗೆ ನಾಚಿಕೆ ಆಗಬೇಕ್ರಿ. ಒಂದಿಲ್ಲ ಒಂದು ದಿವಸ ನಿಮ್ಮನೆ ಮಕ್ಕಳು ಮೊಮ್ಮಕ್ಕಳು ಬೀದಿಲಿ ನಿಂತಾಗ ಬೇರೆ ಪೊಲೀಸ್ ಬಂದು ಅವ್ರಿಗೆ ಹೊಡೆದ್ರೆ ಹೆಂಗಿರುತ್ತೆ ರೀ? ಒಂದು ನಿಮಿಷ ಯೋಚನೆ ಮಾಡಿರಿ ರೇ. ನಾವು ಯಾರೋ ಹೋರಾಟ ಮಾಡಿ ಹತ್ತಿಕ್ಕುವಂಥ ಕೆಲಸವನ್ನು ಮಾಡಬೇಡಿ. ನಿಮ್ಗೆ ನಾಚಿಕೆ ಆಗಬೇಕು. ರಾಹುಲ್ ಗಾಂಧಿ ಅಲ್ಲಿ ಹೋಗಿಲ್ಲ ರೇ. ನೀವು ರಾಹುಲ್ ಗಾಂಧಿಯಲ್ಲಿ ಹೋದರೆ ಅದನ್ನು ಕೂಡ ರಾಜಕೀಯ ಮಾಡ್ತಾಯಿದ್ರಿ ನೀವು. ವಿದ್ಯಾರ್ಥಿಗಳು ಒಂದು ಒಳ್ಳೆ ಮೂಮೆಂಟನ್ನು ಕ್ರಿಯೇಟ್ ಮಾಡಿದ್ದಾರೆ. ಅವ್ರ ಪಾಡ್ಗೆ ಅವರು ಹೋರಾಟವನ್ನು ಮಾಡಲಿ ಅಂತ ರಾಹುಲ್ ಗಾಂಧಿಯಲ್ಲಿ ಹೋಗಿಲ್ವೇ ಹೊರತು ನೀವು ರಾಹುಲ್ ಗಾಂಧಿ ಹೋಗಿಲ್ಲ. ಹೋಗ್ಬೇಕಾಗಿರೋದು ಯಾರು? ಮಾಜಿ ಪ್ರಧಾನಿಗಳೆಲ್ಲ ಪ್ರೊಟೆಸ್ಟ್ ಮಾಡೋಂಥ ಸಂದರ್ಭ ಹೋಗಿ ಕುಂತ್ಕೊಂಡು ಮಾತಾಡಿದಾರಲ್ಲ, ಆ ಥರ ನಿಮ್ಮ ಮುಖ ತೋರಿಸ್ರಿ. ಒಂದು ವಿದ್ಯಾರ್ಥಿಗಳು ಕುಂತ್ಕೊಂಡು ಮಾತಾಡಿ ತಪ್ಪು ಸರಿ ಏನಿದೆ ಅಂದ್ಬಿಟ್ಟು ಅದನ್ನು ಬಿಟ್ಟು ಇದನ್ನು ಆರಿಸೋವಂಥದ್ದು, ಟಿಯರ್ ಗ್ಯಾಸ್ ಆರಿಸೋದಂತು. ಟಿಯರ್ ಗ್ಯಾಸು ಡೇಟ್ ಮುಗಿದೋಗಿದೆ ಅಂತ, ಎಕ್ಸ್ಪೈರಿ ಆಗಿದೆ ಅಂತೆ. ಇವ್ರ ಹಣೆ ಬರೋಕ್ಕೆ ಹೆಂಗಿದೆ ನೋಡಿ. ಒಂದು ಸತ್ಯ ಅಂತ ಅಂದರೆ 2 ತಿಂಗಳು ಹಿಂದೆನೇ ಇದ್ದಿರು ರಾಹುಲ್ ಗಾಂಧಿಯವರು. ಇನ್ನು 2 ತಿಂಗಳಾದಮೇಲೆ ಬೀದಿಲಿ ನಿನ್ಗೆ ಗಟ್ಟಾಡ್ಸ್ಕೊಂಡು ನೋಡಿ ಅಂತ ಸಮಯ ಬರುತ್ತೆ. ನೀನು ಮಾತಾಡೋಕ್ಕೂ ಕೂಡ ಆಗಲ್ಲ ಅಂತ ಪ್ರಧಾನಮಂತ್ರಿಯವ್ರಿಗೆ ರಾಹುಲ್ ಗಾಂಧಿಯವ್ರು ಹೇಳಿದರು. ಇವಾಗ ನಿಜ ಆಗ್ತಾಯಿದೆ. ನೆನ್ನೆ ರಾಹುಲ್ ಗಾಂಧಿಯವ್ರನ್ನ ಅರೆಸ್ಟ್ ಮಾಡ್ತೀವಿ ಅಂತ ಅರೆಸ್ಟ್ ಮಾಡ್ತೀರಾ. ನೀನು ತಾಕತ್ತಿದ್ರೆ ಒಳಗಡೆ ಇಟ್ಟು ನೋಡಬೇಕು BJPಯವರು ಅವ್ರನ್ನ. ಜನ ಯಾವ ರೀತಿ ಬುದ್ಧಿ ಕಲಿಸ್ತಾರೆ ನಿಮಗೆ. ಹೋರಾಟ ಅಂದ್ರೇನು, ಚರ್ಚೆ ಅಂದ್ರೇನು, ಪಾರ್ಲಿಮೆಂಟಲ್ಲಿ ಚರ್ಚೆ ಅಂದ್ರೇನು, ಅಥವಾ ಅಸೆಂಬ್ಲಿಯಲ್ಲಿ ಚರ್ಚೆ ಅಂದರೆ ನಿಮಗೆ ಆ ಮಾಧುಸ್ವಾಮಿಯವರು ಅಂತ ಒಬ್ರು ಇದ್ದರು BJPಯಲ್ಲಿ. ನಾನು ನೋಡ್ದಂಗೆ ನನ್ನ 2008ರಿಂದ NSA ಯೂತ್ ಕಾಂಗ್ರೆಸ್ ಕೆಲಸ ಮಾಡ್ತಾ ಬಂದಿದ್ದೀನಿ. ಆ ಮಾಧುಸ್ವಾಮಿಯವರೊಬ್ಬರು ಬಿಟ್ಟರೆ BJPಯಲ್ಲಿ ಯಾರಾದರೂ ಕೂಡ ಸರಿಯಾಗಿ ಮಾತಾಡೋವಂಥ ಅಸೆಂಬ್ಲಿಲಿ ಯಾರೂ ಇಲ್ಲ. ಎಲ್ಲ ದೊಡ್ಡ ಪುಡಾರಿಗಳ ಥರನೇ ಮಾತಾಡೋದು. ಒಬ್ಬರು ವಿರೋಧ ಪಕ್ಷ ನಾಯಕರು ಮಾತಾಡ್ತಾರೆ, ಇನ್ನೊಬ್ಬ ಇದು ಮಾತಾಡ್ತಾರೆ, ಇನ್ನೊಬ್ರು ಗೂಂಡಾಗಳಂತ ಹೇಳೋದು ಬದಲು ನಿಮಗೆ ನೀವು ಪಾಠ ಕಲಿಸ್ಕೊಡಿ. ನೀವು ಸರಿಯಾಗಿ ಮೊದಲು ವಿದ್ಯಾರ್ಥಿಗಳ ಮೇಲೆ ಆಗಿರೋದನ್ನು ಯುವ ಕಾಂಗ್ರೆಸ್ ಖಂಡಿಸುತ್ತೆ. ನಮ್ಮ ಹೋರಾಟ ನಡೆಯುತ್ತೆ. ಮುಂದಿನ ದಿವಸ ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಇನ್ನು 10ರಿಂದ 15 ದಿವಸ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರ ಮುಖಾಂತರನೇ ಹೋರಾಟದಲ್ಲಿ ವಿದ್ಯಾರ್ಥಿಗಳು ಬಂದು ತಮ್ಮ ಸ್ಟ್ರೆಂತನ್ನು ತೋರಿಸ್ತಾರೆ. ಅವತ್ತು ನೋಡಿ ನೀವು. ನಾವು 40 ದಿವಸದ ಚಳುವಳಿಯನ್ನು ಮುಂಚೆ ಇಟ್ಕೊಂಡಿದ್ವಿ. ನೀವು ಅದ್ರ ಮಧ್ಯದಲ್ಲಿ ವಿದ್ಯಾರ್ಥಿಗಳ ಮೇಲೆ ಹೊಡೆದಿದ್ದೀರಾ. ಇದು ಭಾಳ ತಪ್ಪು. ಇದು ನಾವು ಖಂಡಿಸ್ತೀವಿ. ಅಲ್ಲಿ ಯಾರೋ ಬಡ ರೈತನ ಮಗ ಇದ್ದ, ಬಡ ಕೂಲಿ ಕಾರ್ಮಿಕರ ಮಕ್ಕಳಿದ್ರು, ಯಾರೋ ಟೀಚರ್ಸ್ ಮಕ್ಕಳಿದ್ರು, ಯಾರೋ ಉದ್ಯೋಗ ಇಲ್ದೇವ್ರು ರೇ. ಒಂದು ದಿವಸ ಉದ್ಯೋಗ ಇಲ್ಲ, ಇನ್ನೊಬ್ಬ ಕಾಯ್ತಾ ಇರ್ತಾನೆ ಕೆಲಸ ತೊಗೊಳೋದಕ್ಕೆ. ಅವ್ನು ಬಂದು ಅಲ್ಲಿ ಹೋರಾಟ ಮಾಡ್ತಿರ್ತಾನೆ ರೀ. ಅವ್ನು ನೋವೇನ್ರಿ ಬೇಕು?
ನಾನು ದೇಶದ ಜನತೆಗೆ, ರಾಜ್ಯ ಜನತೆಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಜನ ಜೊಮ್ಯಾಟೊ ಮತ್ತು ಸ್ವಿಗ್ಗಿ ಮೂಲಕ ಊಟವನ್ನು ಕಳಿಸ್ತಾ ಇದ್ದಾರೆ, ಅಲ್ಲಿ ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಅದರಲ್ಲೂ ಕೂಡ ಬೆಂಗಳೂರು ಕೂಡ ಅತಿ ಜನ ಯುವಕರುಗಳು ಕಳಿಸ್ತಾ ಇದ್ದಾರೆ, ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ದೂರ ಇರೋದ್ರಿಂದ ಎಷ್ಟೋ ಜನ ಹೋಗೋಕ್ಕಾಗಿಲ್ಲ. ಬಟ್ ಆದ್ರೆ ಒಂದು ಹೇಳ್ತಾ ಇದ್ದೀನಿ, ನಾನು ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ರಾಜ್ಯದ ಯುವಕರಿಗೆ, ರಾಷ್ಟ್ರದ ಯುವಕರಿಗೆ, ನೀವು ಎದ್ದೇಳಿಲ್ಲ ಅಂತಂದರೆ ನಮ್ಮ ದೇಶವನ್ನು ಸರ್ವನಾಶ ಮಾಡೇ ಹೋಗುವಂಥದ್ದು ಮೋದಿ. ಏನು ಆಲ್ರೆಡಿ ನೀವು ಕಾಣೆ ಆಗಿಬಿಟ್ಟಿದ್ದಾರೆ, ಉದ್ಯೋಗ ಅನ್ನೋದು ಎಲ್ಲೂ ಇಲ್ಲ, ಕ್ವಶನ್ ಕೇಳಂಗಿಲ್ಲ. ರಾಮನ ಹೆಸರು ತರ್ತಾರೆ ಅಥವಾ ಹನುಮನ ಹೆಸರು ತರ್ತಾರೆ, ಹನುಮನ್ನೇ ಕರ್ಕೊಬಂದು ಎಲೆಕ್ಷನಲ್ಲಿ ಡ್ಯಾನ್ಸ್ ಮಾಡಿಸ್ತಾರೆ, ಅಂಥ ಪರಿಸ್ಥಿತಿ ಬಂದಿದೆ. ದಯಮಾಡಿ ಕೈ ಮುಗಿದು ಎಲ್ಲ ವಿದ್ಯಾರ್ಥಿಗಳಲ್ಲಿ, ಯುವಕರಲ್ಲಿ ಕೇಳ್ತೀನಿ, ಧ್ವನಿ ಎತ್ತಿ ಆಚೆ ಬನ್ನಿ, ಹೋರಾಟವನ್ನು ಮಾಡಿ. ಹೋರಾಟ ಮಾಡಿಲ್ಲ, ರಾಜಕೀಯವಾಗಿ ನೀವು ಏನು ಹೇಳ್ತೀರ ನಾಲೆಡ್ಜ್ ತೊಗೊಂಡಿಲ್ಲ ಅಂತ ಅಂದರೆ ನಿಮ್ಮನ್ನು ಇದೇ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಕಟ್ಟಾಕಿ, ಅದೇ RSS, ಅದೇ BJP, ರೇ ನಾಚಿಕೆ ಆಗಬೇಕು. ಇಲ್ಲಿ ನಮ್ಮೊಬ್ಬ MP ಇದ್ದಾರೆ ತೇಜಸ್ವಿ ಸೂರ್ಯ ಅಂತ, ನಾನು NSU ಇದ್ದಾಗ ABPಲಿದ್ರು, ನಾಚಿಕೆ ಆಗಬೇಕು. ಒಬ್ಬ ವಿದ್ಯಾರ್ಥಿ ದೆಸೆಯಿಂದ ಬಂದಂಥ ನಾಯಕ ಅಂತ ಹೇಳ್ಕೊಳ್ಳೋದು ಕೆಂಪಿ ಆಗೋದಲ್ಲ. ರೇ ಜನ್ವಾರ ಯಾರು ಹಾಕೊಂಡ್ರು ಅಂತ ಬಂದು ಬೀದಿ ನಿಂತ್ಕೋತೀಯ, ಅಲ್ಲಿ ಎಷ್ಟು ಜನಕ್ಕೆ ಹೊಡೆದಿದ್ದಾರೆ, ಯಾಕೆ ಮಾತಾಡ್ತಾ ಇಲ್ಲ? ಮಾತಾಡೋಂಥ ಶಕ್ತಿ ಇಲ್ವಾ? ಭಾಳ ಮೋದಿಯವ್ರಿಗೆ ಮಾತ್ರ ಸಪೋರ್ಟ್ ಮಾಡಿದವ್ರು ದೇಶ ಭಕ್ತರು ಮಿಕ್ತವ್ರಲ್ಲ ದೇಶ ದ್ರೋಹಿಗಳು ಅಂತೀರ. ನಾಚಿಕೆ ಆಗಬೇಕು ನಿನಗೆ, ನಾಚಿಕೆ ಆಗಬೇಕು. ನಾಚಿಕೆ ಇದ್ದಿದ್ರೆ ಆಚೆ ಬಂದು ಮಾತಾಡಿ, ತಪ್ಪು ಸರಿ ಅಂತ. ನಿಮ್ಮ ಕೈಲಿ ಯೋಗ್ಯತೆ ಇಲ್ಲ ಮಾತಾಡೋದಕ್ಕೆ. ನಿಮ್ಗೆ ಬರೀ ಇರೋವಂಥದ್ದು ಸುಳ್ಳನ್ನೇ ಹೇಳೋವಂಥದ್ದು, ಅದೇನು ವೈಟ್ ಬಟ್ಟೆ ಹಾಕೊಳ್ಳೋವಂಥದ್ದು, ವೈಟ್ ಕಲರ್ ಪೊಲಿಟಿಷಿಯನ್ ಥರ ತಿರುಗ್ತಾ ಇದ್ದೀರಾ. ನಿಮ್ಮ ಮನೆ ಬರೋಕ್ಕೆ ಆ ಒಂದು ಇದಿದೆ, ಏನು ಹೇಳ್ತೀರಾ, ಸೌತು ಜನ ಭಾಳ ಒಂದು ಸೈಡ್ ಏನು ಅನಂತಕುಮಾರ್ ಅವರು ಸಮೃದ್ಧವಾಗಿ ಮಾಡಿಟ್ಟಿದ್ರಲ್ಲ, ಅಲ್ಲಿ ಬಂದು ಎಲೆಕ್ಷನ್ ನಿಲ್ತಾ ಇದ್ರೆ ಗೆಲ್ತಾ ಇದ್ರೆ ಅಷ್ಟೇ. ಸ್ವಂತವಾಗಿ ಏನೂ ಮಾಡೋಕ್ಕಾಗಲ್ಲ. ಎಲೆಕ್ಷನ್ ನಿಲ್ಲೋದು ಸೋಲೋದು ಬೇರೆ, ಬಟ್ ಸ್ವಂತ ಹೋರಾಟವನ್ನು ಮಾಡಿ ಅಲ್ಲಿ ದುಡಿದು ಗೆಲ್ಲಬೇಕು ಅಂತ ಗೆಲ್ಲೋದಕ್ಕಂತೂ ನಿಮ್ಮ ಕೈಲಿ ಆಗಲ್ಲ. ಅಟ್ಲೀಸ್ಟ್ ಒಳ್ಳೆ ರೀತಿಯ ವಿಚಾರಗಳಿಗೆ ಧ್ವನಿ ಎತ್ತುವಂಥ ಕೆಲಸವನ್ನು ತೇಜಸ್ವಿ ಸೂರ್ಯ ಕೂಡ ಮಾಡಬೇಕು, BJP ಕೂಡ ಮಾಡಬೇಕು. ಮತ್ತು ಏನು BJP ಅಧ್ಯಕ್ಷರಿದ್ದಾರೆ ಅವ್ರು ಕಾಣಿಯಾಗೋಗಿದ್ದಾರೆ ಅಲ್ಲಿ. ಯಾಕೆ ಅಂದರೆ ಅಲ್ಲಿ ರಮೇಶ್ ಜಾರಕಿಹೊಳಿ ಒಂದು ಕಡೆ ಹೊಡಿತಾ ಇದ್ದಾರೆ, ಯತ್ನಾಳವ್ರು ಒಂದು ಕಡೆ ಹೊಡಿತಾ ಇದ್ದಾರೆ, ಇಲ್ಲಿ CT ರವಿ ಒಂದು ಕಡೆ ಹೊಡಿತಾ ಇದ್ದಾರೆ. ಇವರು ಗಲೆಬಿಲಿ ಬೆಂಗಳೂರು ಒಳಗಡೆ ಇವ್ರು ಬರೋಂಗಿಲ್ಲ. ಇವತ್ತು ಬೆಂಗಳೂರು ಒಳಗಡೆ ಬಂದಿಲ್ಲ ಪ್ರೊಟೆಸ್ಟ್. ಯಾಕೆ ಹೇಳಿ? ಇಲ್ಲಿ ಅಶೋಕ್ ಅಣ್ಣಂದು ಆಡಳಿತ ಇಲ್ಲಿ ಬರೋಂಗಿಲ್ಲ. ಅವರು ಅಲ್ಲೆಲ್ಲ ಭಾಗ ಮಾಡ್ಕೊಂಬಿಟ್ಟಿದ್ದಾರೆ ಎಲ್ಲನೇ. ಅಶೋಕ್ ಅಣ್ಣ ನೀನು ಇಲ್ಲಿ ಬರಬೇಡಪ್ಪ, ನೀನು ಏನಿದ್ರು ಶಿವಮೊಗ್ಗ ಕಡೆಗೆ ನೋಡ್ಕೊ ಅಂತ. ಅಲ್ಲಿ ಚಿಕ್ಕಮಂಗ್ಳೂರು ಕಡೆಗೆ ಬರೋಂಗಿಲ್ಲ ಅಂತ CT ರವಿ ಹೇಳ್ತಾರೆ. ಅಲ್ಲಿ ನೀನು ಬೆಳಗಾಂ ಬರೋಂಗಿಲ್ಲ ಅಂತ ರಮೇಶ್ ಜಾರಕಿಹೊಳಿ ಹೇಳ್ತಾರೆ. ಯತ್ನಾಳವ್ರು ಕೇಳಂಗೇ ಇಲ್ಲ. ಅವ್ರು ಶೂಟ್ ಆ್ಯಂಡ್ ಸೆಟ್ ಆರ್ಡ್ರ್ ಥರ ಹೊಡಿತಾ ಇದ್ದಾರೆ ನೀಟಾಗಿ. ಇವ್ರಿಗೆ ಅಪ್ಪ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಸೇರಿಸಿ ಹೊಡಿತಾ ಇದ್ದಾರೆ. ಅದರಿಂದ ಅವ್ರಿಗೆ ಭಯ ಬಂದಿದೆ. ರಾಜ್ಯ ಸರ್ಕಾರವನ್ನು ಗೂಂಡ ಅಂತಿರೋ ಏನಂತಿರೋ ನಿಮಗೆ ಬಿಟ್ಟಿದ್ದು. ಬಟ್ ಆದರೆ ಮಾತಾಡುವಂಥ ಪದಗಳನ್ನು ಯಾರೋ, ನಾನು ಒಬ್ಬ ರೈತನ ಮಗ ರೀ, ನನ್ನ ಗೂಂಡ ಅಂತ ಹೆಂಗೆ ಹೇಳ್ತೀನಿ ನೀನು? ನಮ್ಮ ಇತಿಹಾಸ ಗೊತ್ತಾವಲ್ಲಿ? ನಿಮ್ಮ ಇತಿಹಾಸ ತೊಗೊಳ್ಳಿ. ಅಟ್ಲೀಸ್ಟು ಯಾರ್ದೋ ಬೇಲಿ ಹಾಕಿದ್ದೀರಾ, ಮತ್ತೊಂದು ಮಾಡಿದರೆ ಇದೆ. ನಮ್ಮದೇನಿಲ್ಲ, ಹೋರಾಟದ ಮುಖಾಂತರ ಬಂದಿರ್ತೀವಿ, ಬೇರೆ ನಾಯಕತ್ವದಲ್ಲಿ ಗುಣಗಳಿಂದ ಬಂದಿರ್ತೀವಿ. ನಿಮ್ಮಗೊಂಥರ ಬಂದು ನಾಯಕನಾಗೋದು ನನ್ನ ಕೈಲಿ ಆಗಲ್ಲ. ಯಾರಾದರೂ ನಾಯಕರ ಮಕ್ಕಳಿದ್ದಾರೆ ನೋಡ್ರಿ, ಯಾರೂ ಇಲ್ಲ ನಾಯಕರ ಮಕ್ಕಳು. ಹೋರಾಟದ ಮುಖಾಂತರ ಬರ್ತಾ ಇರೋವಂಥದ್ದು. ರಾಜಕೀಯ ಪಕ್ಷ ಯಾವುದೇ ಆಗಲಿ ರೀ, ಯಾರು ಬಡವ್ರ ಮಕ್ಕಳು ಬೆಳೀತಾ ಇದ್ದಾರೆ, ಯಾರು ಹೋರಾಟ ಮಾಡ್ತಾ ಇದ್ದಾರೆ ಅಂದರೆ ಅವ್ರನ್ನ ಮೆಚ್ಚಿಸ್ಬೇಕು, ಅಥವಾ ಅಂದರೆ ಅವ್ರು ಒಳ್ಳೆ ರೀತಿ ಬುದ್ಧಿವಾದವನ್ನು ಹೇಳಬೇಕು. 2005ರಲ್ಲಿ ಇದೇ ಎಕನಾಮಿಕ್ಸ್ ಇದಕ್ಕೆ ಕಾಶ್ಮೀರಕ್ಕೆ ಹೋದಂಥ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವ್ರಿಗೆ ಪ್ರೊಟೆಸ್ಟ್ ಮಾಡ್ತಾರೆ ವಿದ್ಯಾರ್ಥಿಗಳು ಬಂದು. ಅವ್ರ ಮೇಲೆ ಕೇಸ್ ಆದ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವರು ನಾಳೆ ಕರೆದು ಅವ್ರ ಮೇಲೆ ಯಾವುದೇ ಕೇಸ್ ಹಾಕ್ಬೇಡಿ ಅಂತ ಹೇಳ್ತಾರೆ. ಅದು ಪ್ರಧಾನಮಂತ್ರಿ ಅಂತಂದರೆ ಈ ಥರ ಅವಿವೇಕಿ ಪ್ರಧಾನಮಂತ್ರಿ ಅಲ್ಲ, ಅಸಡ್ಡೆ ಪ್ರಧಾನಮಂತ್ರಿ ನಮ್ಗೆ ಬೇಕಾಗಿಲ್ಲ. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ದಯಮಾಡಿ ಒಂದು ಸಲ ವಾಜಪೇಯಿ ಫೋಟೋಕ್ಕೆ ಕೈ ಮುಗಿದ್ಬಿಟ್ಟು ಆಚೆ ಬಂದು ಮಾತಾಡಿ. ಅವ್ರು ಇದ್ದಿದ್ದ ವ್ಯಕ್ತಿತ್ವ ಹೆಂಗೆ, ನಿಮ್ಮ ಇದ್ದಿದ್ದ ವ್ಯಕ್ತಿತ್ವ ಹೆಂಗೆ ಅಂತ ನಾವು ಕೇಳ್ಕೊಳ್ಳೋದು ಇಷ್ಟೇ. ವಿದ್ಯಾರ್ಥಿಗಳ ಮೇಲೆ ಹಾಕಿರುವಂಥ FIR ಅನ್ನು ತೆಗಿಬೇಕು. ತಾವುಗಳು ರಾಜೀನಾಮೆನ ಕೊಡಬೇಕು. ನೀವು ಧರ್ಮೇಂದ್ರ ಪ್ರಧಾನ್ ಕೊಡ್ತಾರೋ, ಅಮಿತ್ ಶಾ ಕೊಡ್ತಾರೋ, ಅಥವಾ ಮೋದಿ ಕೊಡ್ತಾರೋ, ಫಸ್ಟ್ ಕೊಟ್ಟು ತೊಲಗಿ. ಈ ದೇಶವನ್ನು ಬಿಟ್ಟು ತೊಲಗಬೇಕು. ಬ್ರಿಟಿಷ್ ಅಟ್ಲೀಸ್ಟು ಒಳ್ಳೆ ಶಾಂತಿಯುತವಾಗಿ ಹೋರಾಟವನ್ನು ಮಾಡೋಕ್ಕೆ ಬಿಡ್ತಾಯಿದ್ರು. ನೀವು ಅದನ್ನು ಬಿಡೋಕ್ಕೆ ರೆಡಿ ಇಲ್ವಲ್ರಿ BJPಯವರು. ಇದನ್ನು ಯುವ ಕಾಂಗ್ರೆಸ್ ಖಂಡಿಸ್ತದೆ. ಈ ಹೋರಾಟವನ್ನು ಮತ್ತೆ ಮುಂದುವರಿಸಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.